ಹಲೋ ಫ್ರೆಂಡ್ಸ್, ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್ ನಮ್ಮ ಅಕ್ಕಂಗೆ ಸಪೋರ್ಟ್ ನ್ಯಾಚುರಲ್ ಆಗಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಐ ಹೋಪ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಇವತ್ತು ಮಧ್ಯಾಹ್ನ 3 ಗಂಟೆ ಇವಾಗ ಬ್ಲಾಗನ್ನ ಶುರು ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ ಲಾಗ್ ಮಾಡ್ಬೇಕಂದ್ರೆ ಆಗ್ಲೇ ಇಲ್ಲ. ಸೊ ಹಾಗಾಗಿ ಈಗ ಶುರು ಮಾಡ್ಕೊಂಡಿದ್ದೀನಿ. ಹೇಗೆಲ್ಲ ಹೋಗುತ್ತೆ ಮಧ್ಯಾಹ್ನದಿಂದ ರುಟೀನ್ ನಂದು ಅಂತ ನೋಡ್ಕೊಂಡ್ ಬರೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಹೊಸಬ್ರು ನೋಡ್ತಾ ಇದ್ರು ಕೂಡ ನನ್ನ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಇವತ್ತು ನಾನು ಕರೆಂಟ್ ಇಲ್ಲಾಂದ್ರೆ ಅಡಿಗೆ ಮನೆಯಲ್ಲಿ ಬ್ಲಾಗನ್ನ ಶುರು ಮಾಡ್ತಾ ಇದ್ದೆ. ಇವತ್ತು ನಾನು ನಿಮ್ಗೆ ಒಂದು ಹೋಮ್ ರೆಮಿಡಿನ ತೋರಿಸ್ತಾ ಇದ್ದೀನಿ. ಇದು ಬೀಟ್ರೂಟ್. ಸೊ ಎಲ್ಲರಿಗೂ ಗೊತ್ತೇ ಇರುತ್ತೆ. ಇದರಿಂದ ನಾನು ಹೋಮ್ ರೆಮಿಡಿ ಮಾಡಿ ತೋರಿಸ್ತಾ ಇದ್ದೀನಿ. ಇದರಿಂದ ನಾನು ಫೇಶಿಯಲ್ ಯಾವ ರೀತಿ ಮಾಡ್ಕೊಳ್ಬೇಕು ಬೀಟ್ರೂಟ್ ಇಂದ ಅಂತ ನಾನು ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದ್ದೀನಿ. ಆ ಒಂದು ಲಿಂಕ್ ಅನ್ನ ಎಂಡ್ ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಇದರಿಂದ ಇವತ್ತು ನಾನು ಲಿಪ್ ಬಾಮ್ ಅನ್ಬಹುದು ಅಥವಾ ಲಿಪ್ ಕೇರ್ ಅನ್ಬಹುದು, ಲಿಪ್ಸ್ಟಿಕ್ ಕೂಡ ಅನ್ಬಹುದು. ನಾವು ನ್ಯಾಚುರಲ್ ಆಗಿ ಮನೆಯಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ತುಂಬಾ ಈಸಿ ಮೆಥಡ್, ತುಂಬಾ ಏನ್ ಕಷ್ಟ ಅಂತ ಇಲ್ಲ. ಸೊ ಒಂದ್ಸಲ ನಾವು ಮನೆಯಲ್ಲಿ ಮಾಡಿಟ್ರೆ ಒಂದ್ 2-3 ತಿಂಗಳು ಆರಾಮಾಗಿ ಬರುತ್ತೆ. ಹಾಗಾಗಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡಿ, ಎಂಡ್ವರೆಗೂ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಯಾವುದೇ ಆಗ್ಲಿ. ಸೊ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಫ್ರೆಂಡ್ಸ್, ಕರೆಂಟ್ ಇಲ್ಲ, ಅದಕ್ಕೆ ಸ್ವಲ್ಪ ವಿಡಿಯೋ ಕ್ಲಾರಿಟಿ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಇವಾಗ ಈ ಬೀಟ್ರೂಟ್ ಏನಿದೆ ಇದನ್ನ ನಾವು ಸಿಪ್ಪೆ ತೆಗಿಬೇಕಾಗತ್ತೆ ಫಸ್ಟ್. ಸೊ ಸಿಪ್ಪೆ ತೆಗೆದ್ಬಿಟ್ಟು ಆ ನಂತರ ತುರ್ಕೊಳ್ಬೇಕಾಗತ್ತೆ. ಇಲ್ಲಾಂದ್ರೆ ಮಿಕ್ಸಿಗೂ ಕೂಡ ಹಾಕೊಳ್ಬಹುದು. ಮಿಕ್ಸಿಗೆ ಹಾಕಿ ಸ್ವಲ್ಪ ಜ್ಯೂಸ್ ತರ ಮಾಡ್ಕೊಂಡ್ರೆ ನಡೆಯುತ್ತೆ. ಯಾವುದು ಅನುಕೂಲ ಆಗುತ್ತೋ ಆ ರೀತಿ. ಸೊ ನಾನು ಇಲ್ಲಿ ಸಿಪ್ಪೆನ ತೆಗಿತಾ ಇದ್ದೀನಿ ಫಸ್ಟ್. ನಿಮ್ಗೆ ಯಾವ ರೀತಿ ಅನುಕೂಲ ಆ ರೀತಿ ಮಾಡ್ಕೊಳ್ಬಹುದು. ನೀವು ಡೈರೆಕ್ಟ್ ಆಗಿ ಮಿಕ್ಸಿಗೂ ಕೂಡ ಹಿಡಿದು ಜ್ಯೂಸ್ ಮಾಡ್ಕೊಳ್ಬಹುದು. ನಾನು ತುರಿದ್ಬಿಟ್ಟು ಜ್ಯೂಸ್ ಮಾಡ್ತಾ ಇದ್ದೀನಿ. ಒಂದು ತುರಿಯೋ ಮಣಿ ತಗೊಂಡ್ಬಿಟ್ಟು ಎಷ್ಟು ಬೇಕು ಅಷ್ಟು ನೋಡ್ಕೊಂಡ್ಬಿಟ್ಟು ತುರಿತೀನಿ. ನೀವು ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ ಮಾಡಿ ಮಿಕ್ಸಿಗೂ ಕೂಡ ಹಾಕ್ಬೋದು ಅಂತ ಹೇಳಿದೆ ಆಗ್ಲೇ. ನಿಮ್ಮ ಅನುಕೂಲ ಯಾವ ರೀತಿ ಅಡ್ಜಸ್ಟ್ ಆಗುತ್ತೋ ಆ ರೀತಿ ಮಾಡ್ಬೋದು. ನಾನು ಒಂದು ಸುಮಾರು ಅರ್ಧ ತಗೊಂಡಿದ್ದೀನಿ, ಸಾಕು ನನಗೆ. ಅರ್ಧ ಅಂದ್ರೂ ಒಂದು ಡಬ್ಬಿ ಅಷ್ಟು ಆಗುತ್ತೆ, ಒಂದು ಪುಟ್ಟ ಡಬ್ಬಿ ಬರುತ್ತೆ ನೋಡಿ. ಸೊ ಅಷ್ಟಂತೂ ಆಗುತ್ತೆ. ತೋರಿಸ್ತೀನಿ ಎಷ್ಟು ತಗೊಂಡಿದ್ದೀನಿ ಅಂತ. ನೋಡಿ ಇಷ್ಟು ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಹೇಳಿದ್ರೆ, ಇದನ್ನ ನಾವು ಸೋಸ್ಕೊಳ್ಬೇಕಾಗುತ್ತೆ. ಒಂದು ಬಟ್ಟೆಗೆ ಹಾಕೊಂಡು ಅಥವಾ ಈ ತರ ಟೀ ಸೋಸೋದೇನಾದ್ರೂ ಇತ್ತು ಅಂದ್ರೆ ಇದರಿಂದನೂ ಕೂಡ ತೆಗಿಬಹುದು. ನಾನು ಇದರಲ್ಲಿ ಬಿಸಿ ಮಾಡೋದ್ರಿಂದ ಈ ಪಾತ್ರೆ ತಗೊಂಡಿದ್ದೀನಿ. ಇದರಲ್ಲಿನೇ ಈ ಜ್ಯೂಸ್ ಅನ್ನು ಕೂಡ ತೆಗಿತೀನಿ. ನೋಡಿ ಈ ತರ ನಾವು ಪ್ರೆಸ್ ಮಾಡಿದ್ರೆ ಆರಾಮಾಗಿ ಜ್ಯೂಸ್ ಬರುತ್ತೆ. ಇಲ್ಲಾಂದ್ರೆ ಒಂದು ಬಟ್ಟೆನಲ್ಲಿ ಕೂಡ ಹಾಕ್ಬಿಟ್ಟು ಜ್ಯೂಸ್ ತೆಗಿಬಹುದು. ಈಗ ನೋಡಿ, ಒಂದು 4 ಟೇಬಲ್ ಸ್ಪೂನ್ ಅಷ್ಟು ನಾನು ಜ್ಯೂಸ್ ಅನ್ನ ತಗೊಂಡಿದ್ದೀನಿ ಬೀಟ್ರೂಟ್ದು. ಸೊ ಇದನ್ನ ಇವಾಗ ನಾನು ಬಿಸಿ ಮಾಡ್ಬೇಕು. ಅಂದ್ರೆ ಸ್ವಲ್ಪ ಗಟ್ಟಿ ಆಗೋವರೆಗೂ ಬಿಸಿ ಮಾಡ್ಬೇಕಾಗುತ್ತೆ. ಸ್ವಲ್ಪ ತುಂಬಾ ಅಂತ ಇಲ್ಲ, ಒಂದು 2 ನಿಮಿಷ ನಾವು ಇದನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು. ಅಂದ್ರೆ ಗಟ್ಟಿ ಆಗುತ್ತೆ ಆಟೋಮೆಟಿಕ್ಲಿ. ನೋಡಿ ನೀವು ದೊಡ್ಡ ಪಾತ್ರೆಯಲ್ಲೂ ಕೂಡ ಮಾಡಬಹುದು. ಬಟ್ ಸ್ವಲ್ಪ ಇತ್ತು ಅಂತ ಹೇಳ್ಬಿಟ್ಟು ನಾನು ಸಣ್ಣ ಪಾತ್ರೆ ಅಂದ್ರೆ ಒಂದು ಬಟ್ಟಲಲ್ಲಿ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಗಟ್ಟಿ ಆದ್ರೆ ಸಾಕು. ಸೊ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ. ಫ್ರೆಂಡ್ಸ್, ಇದಕ್ಕೆ ಇವಾಗ ನಾವು ತುಪ್ಪ ಆದ್ರೂ ಹಾಕ್ಬಹುದು. ಇಲ್ಲ ಅಂತಂದ್ರೆ ಈ ತರ ವ್ಯಾಸ್ಲಿನ್ ಬರುತ್ತೆ ನೋಡಿ, ಒಂದು 5 ರೂಪೀಸ್ ಕೊಟ್ರೆ ಸಿಗುತ್ತೆ. ಸೊ ಇದನ್ನ ಬಳಸಿ ಕೂಡ ನಾವು ಮಾಡ್ಬೋದು.
ನನಗೆ ತುಪ್ಪ ಆಗಿ ಬರಲ್ಲ, ಯಾಕಂದ್ರೆ ತುಟಿ ಒಡೆದ್ಬಿಡುತ್ತೆ, ನನಗೆ ಸ್ವಲ್ಪ ಈಟ್ ಅನ್ಸುತ್ತೆ ತುಪ್ಪ. ಹಾಗಾಗಿ ನಾನು ಇದನ್ನೇ ಹಾಕ್ತಾ ಇದ್ದೀನಿ. ಆಕ್ಚುಲಿ ಇದಕ್ಕೆ ನಾವು ತುಪ್ಪ ಹಾಕಿದ್ರೆ ತುಂಬಾ ಒಳ್ಳೇದು, ಬಟ್ ನಮ್ಗೆ ನಮ್ ಸ್ಕಿನ್ಗೆ ಆಗಲ್ಲ ಅಂತಂದ್ರೆ ನಾವು ಇದನ್ನ ವ್ಯಾಸ್ಲಿನ್ ಆಪ್ಷನ್ ಆಗಿತ್ತು ಕೂಡ ತಗೊಳ್ಬಹುದು. ಸೊ ನಾನು ಇದನ್ನೇ ಹಾಕ್ತಾ ಇದ್ದೀನಿ. ನಿಮ್ಗೆ ತುಪ್ಪ ಇಷ್ಟ ಆಗ್ತಿತ್ತು ಅಂತಂದ್ರೆ ನೀವು ತುಪ್ಪನೂ ಕೂಡ ಹಾಕ್ಬಹುದು. ಸೊ ನಾನು ಇಲ್ಲಿ ಒಂದು 5 ರೂಪಾಯಿದ್ದು ವ್ಯಾಸ್ಲಿನ್ ಹಾಕ್ತಾ ಇದ್ದೀನಿ. ಈ ಒಂದು ಜ್ಯೂಸ್ಗೆ ಇಷ್ಟೇ ಸಾಕಾಗುತ್ತೆ, ತುಂಬಾ ಬೇಕು ಅಂತ ಏನಿಲ್ಲ. ನೀವು ಇದನ್ನ ನೈಟ್ ಮಲಗಬೇಕಾದ್ರೆ ಫೇಸ್ಗೂ ಕೂಡ ಅಪ್ಲೈ ಮಾಡಬಹುದು. ತುಂಬಾ ಗ್ಲೋ ಕೊಡುತ್ತೆ ಫೇಸ್, ಬರೀ ತುಟಿಗೆ ಅಷ್ಟೇ ಅಂತ ಅನ್ಕೋಬೇಡಿ. ಎರಡಿಗೂ, ಒಂದು ಫೇಸ್ ಮತ್ತೆ ತುಟಿ ಎರಡಕ್ಕೂ ಕೂಡ ತುಂಬಾನೇ ಗ್ಲೋ ಕೊಡುತ್ತೆ ಅಂತಾನೆ ಹೇಳ್ಬೋದು. ಆಮೇಲೆ ತುಟಿ ಕೆಲವೊಬ್ರದ್ದು ತುಂಬಾ ಡಾರ್ಕ್ ಇರುತ್ತೆ ನೋಡಿ, ಅಂತವ್ರಿಗೆ ತುಂಬಾ ಒಳ್ಳೇದಿದು. ಬೇಗ ರಿಸಲ್ಟ್ ಸಿಗುತ್ತೆ. ಮತ್ತೆ ಒಂದ್ಸಲ ಇದನ್ನ ಸ್ವಲ್ಪ ಬಿಸಿ ಮಾಡ್ಬೇಕು, ಯಾಕಂದ್ರೆ ಅದು ವ್ಯಾಸ್ಲಿನ್ ಏನಿದೆ ಕರಗ್ಬೇಕಲ್ವಾ. ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು, ತುಂಬಾ ಇಲ್ಲ. ಸೊ ನೋಡ್ಬೋದು, ತುಪ್ಪ ಹಾಕಿದ್ರು ಕೂಡ ಅಷ್ಟೇ ಬಿಸಿ ಮಾಡ್ಬೇಕು ಅಂತ ಇಲ್ಲ, ಡೈರೆಕ್ಟ್ ನೀವು ಕಲಿಸ್ಬಿಟ್ಟು ಡಬ್ಬಿಗೆ ಹಾಕ್ಬಹುದು. ನಾನು ಇದು ಸ್ವಲ್ಪ ಗಟ್ಟಿ ಇತ್ತು ಅಲ್ವಾ, ಎರಡು ಚೆನ್ನಾಗಿ ಮಿಕ್ಸ್ ಆಗ್ಲಿ ಅಂತ ಇದನ್ನ ಹಾಕಿದ್ದೀನಿ. ಫ್ರೆಂಡ್ಸ್, ಇದು ಇವಾಗ ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾನು ಇದೇ ಒಂದು ಡಬ್ಬಿಗೆ ಹಾಕಿಡ್ತೀನಿ. ಹಾಕಿ ಒಂದು ಅರ್ಧ ಗಂಟೆ ನಾವು ಫ್ರಿಜ್ ಅಲ್ಲಿ ಇಡಬೇಕು. ಫ್ರಿಜರ್ ಅಲ್ಲಿ ಇಟ್ರು ನಡೆಯುತ್ತೆ, ಅಥವಾ ನಾರ್ಮಲ್ ಹೊರಗಡೆ ಇಟ್ರು ಕೂಡ ನಡೆಯುತ್ತೆ. ಒಂದು ಅರ್ಧ ಗಂಟೆನಲ್ಲಿ ಇದು ಸೆಟ್ ಆಗುತ್ತೆ. ಆಮೇಲೆ ನಿಮ್ಗೆ ಅಪ್ಲೈ ಮಾಡಿಬಿಟ್ಟು ತೋರಿಸ್ತೀನಿ ಎಷ್ಟೊಂದು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ಸ್ವಲ್ಪ ತಣ್ಣಗಾಗ್ಲಿಕ್ಕಷ್ಟೇ. ಫ್ರೆಂಡ್ಸ್, ನಾನು ವಿಡಿಯೋ ಮಾಡ್ತಾ ಇದ್ದೆ, ಸೊ ಅಷ್ಟರಲ್ಲಿ ನನಗೆ ಒಂದು ಕಾಲ್ ಬರುತ್ತೆ. ಸರ್ಪ್ರೈಸ್ ಆಗಿ ನಮ್ಮ ಮನೆಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಯಾರು ಅಂತ ನಮಗೆ ಸದ್ಯದಲ್ಲಿ ಗೊತ್ತಾಗುತ್ತೆ. ವಿಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ. ಎಸ್ ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ ನೀವು. ಲಾಸ್ಟ್ ವಿಡಿಯೋಗಳಲ್ಲಿ ನೋಡಿರ್ತೀರ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಮತ್ತು ಅವ್ರ ಊರಿಗೆ ನಾವು ನನ್ನ ಬರ್ತಡೇ ದಿನ ಜಾತ್ರೆಗೆ ಹೋಗಿದ್ವಿ. ಭಾಗ್ಯನ ಸುಮಾರು ಒಂದು 2-3 ಸಲ ನೀವು ನನ್ನ ವ್ಲಾಗ್ಗಳಲ್ಲಿ ನೋಡಿರ್ತೀರ. ಸೊ ಎಸ್, ಅವ್ರದ್ದು ಇವತ್ತು ಬರ್ತಡೇ ಇತ್ತು. ಸರ್ಪ್ರೈಸ್ ಆಗಿ ನನಗೆ ವಿಸಿಟ್ ಕೊಟ್ಟರು ಅಂತಲೇ ಹೇಳ್ಬೋದು. ಬಟ್ ಹಸ್ಬೆಂಡು ಡ್ಯೂಟಿ ಮೇಲೆ ಇದ್ದರು, ಹಾಗಾಗಿ ಅವಳನ್ನು ಮೀಟ್ ಮಾಡೋಕ್ಕಾಗಲಿಲ್ಲ. ನನಗಿಂತಲೂ ಹೆಚ್ಚು ಅವ್ರಿಗೆ ಪ್ರೀತಿ ಜಾಸ್ತಿ. ಭಾಗ್ಯ ಅಂತ ಹೇಳಿದರೆ ಒಂದು ತಂಗಿಯ ಸ್ಥಾನ ತುಂಬಿದ ಹುಡುಗಿ, ನಮ್ಮ ಮನೆ ಮಗಳಾಗಿದ್ದಾಳೆ ಅಂತಲೇ ಹೇಳ್ಬೋದು. ಹಾಗಾಗಿ ಅವರು ಮೀಟ್ ಆಗೋಕ್ಕಾಗಲಿಲ್ಲ. ಬಿಕಾಸ್ ಇವರು ನನಗೆ ಸರ್ಪ್ರೈಸಾಗಿ ವಿಸಿಟ್ ಮಾಡಿದ್ದಕ್ಕೆ ಅದು ಸಾಧ್ಯ ಆಗಲಿಲ್ಲ. ಮಾರ್ನಿಂಗ್ ವಿಶ್ ಮಾಡೋಕ್ಕೆ ಕಾಲ್ ಮಾಡಿದ್ವಿ, ಹಸ್ಬೆಂಡ್ ನಾನು ಮಾತಾಡಿದ್ವಿ. ಬಟ್ ಆವಾಗಲೂ ಏನೂ ಹೇಳಲಿಲ್ಲ. ಸೊ ಸಡನ್ನಾಗಿ ಬರ್ತಿದ್ದೀವಿ ಅಂತ ನನಗೆ ಹೇಳಿದರು. ಬಟ್ ಯಾವಾಗ ಬೆಳಗ್ಗೆನೇ ಬಿಟ್ಟಿರ್ಬೇಕು ಅವರು ಊರು. ಬರ್ತೀವಿ ಅಂದಾಗ ಖುಷಿ ಆಯಿತು. ಸೊ ಬಂದಮೇಲೆ ಒಂದಿಷ್ಟು ಟಿಫಿನ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಬೇಡ, ಊಟ ಮಾಡ್ಕೊಂಬಂದಿದ್ದೀವಿ ಅಂತ ಹೇಳಿದ್ಲು. ಹಾಗಾಗಿ ಟೀ ಮಾಡಿದ್ದೆ. ಟೀ ಎಲ್ಲ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕುಂತಿದ್ವಿ. ಸ್ವಲ್ಪ ಹೊತ್ತಲ್ಲ, ತುಂಬ ಹೊತ್ತು ಮಾತಾಡ್ತಾ ಕುಂತಿದ್ವಿ. ಹೆಂಗೆ ಟೈಮ್ ಹೋಯ್ತು ಗೊತ್ತಾಗಲಿಲ್ಲ. ಒಂದು ಸುಮಾರು 3 ಗಂಟೆ 4 ಗಂಟೆಗಳ ಕಾಲ ನಾವು ಕೂತಿದ್ವಿ ಹಾಗೆ ಮಾತಾಡ್ತಾ. ಹಸ್ಬೆಂಡ್ ಇದ್ದಿದ್ರೆ ಇನ್ನೂ ಖುಷಿ ಆಗ್ತಾಯಿತ್ತು ಅವಳಿಗೆ. ಬಟ್ ನಾವು ನೆಕ್ಸ್ಟ್ ಟೈಮ್ ಹೋಗ್ತೀವಿ, ಯಾವಾಗಾದರೂ ಟೈಮ್ ಸಿಕ್ಕರೆ ಅವ್ರ ಊರಿಗೆ ಹೋದಾಗ ಶೇರ್ ಮಾಡ್ತೀನಿ. ತುಂಬಾ ಫ್ರೆಂಡ್ಲಿ ನೇಚರು, ತುಂಬ ಅಂದರೆ ತುಂಬ ಮುದ್ದಾಗಿ ಮಾತಾಡೋದು ಅವಳು. ನಮ್ಮ ಮನೆಯವ್ರಿಗಾದ್ರೂ ತುಂಬ ಅಂದರೆ ತುಂಬ ಇಷ್ಟ. ಭಾಗ್ಯ ಅಂತ ಹೇಳಿದ್ರೆ ಸಖತ್ ಇಷ್ಟ. ಸೊ ಅವರೊಬ್ಬರು ಮಿಸ್ ಆದರು, ಇಲ್ಲಾಂದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ವ್ಲಾಗು, ಒಬ್ರಿಗೊಬ್ರು ಕಾಲು ಎಳ್ಕೊಂಡು.
ಮಾತಾಡ್ತಾ ಇದ್ವಿ. ಊಟ ಎಲ್ಲ ಬೇಡ, ಟಿಫಿನ್ ಬೇಡ ಅಂತ ಹೇಳ್ತಾ ಇದ್ಲು. ಎಷ್ಟು ಮಾಡ್ತೀನಿ ಅಂತ ಹೇಳಿದ್ರು ಬೇಡ ಬೇಡ ಅಂತ ಹೇಳಿದ್ಲು. ಹಾಗಾಗಿ ಏನೂ ಮಾಡಲಿಲ್ಲ. ಹಾಗೆ ಸ್ವಲ್ಪ ಹೊತ್ತು ಮಾತಾಡಿಬಿಟ್ಟು ಆಮೇಲೆ ಇವತ್ತು ಬರ್ತಡೇಗೆ ಅಣ್ಣ ಸಿದ್ದು ಏನೇನು ಕೊಡಿಸಿದ್ರು ಅಂತ ಹೇಳ್ತಾ ಇದ್ಲು. ಹಾಗೆ ನನ್ನ ತಾಳಿ ಚೈನ್ ಇದೆ ಅಲ್ವಾ, ನೀವು ಕೇಳಿದ್ರಿ ಒಂದು ಸಲ ತೋರಿಸಿ ಅಂತ ಹೇಳ್ಬಿಟ್ಟು. ಸೊ ಅದನ್ನು ನೋಡ್ತಾ ಇದ್ಲು. ನಾವು ಹೆಣ್ಮಕ್ಳಂದರೆ ಹಂಗೆ ಅಲ್ವಾ, ಎಲ್ಲಿ ಹೋದ್ರು ಏನು ಮಾಡಿದ್ರು ಹೆಣ್ಮಕ್ಳು ಸೇರಿದರೆ ಕಿವಿ ಓಲೆ ನೋಡೋದು ಅಥವಾ ಕೊರಳಲ್ಲಿ ಸರ ನೋಡೋದು, ಗೋಲ್ಡ್ ಯಾವ ರೀತಿ ಡಿಸೈನ್ ಇದೆ ನೋಡಬೇಕು, ಇದೇ ಜಾಸ್ತಿ ಇರುತ್ತೆ ಅಲ್ವಾ. ಯಾರೆಲ್ಲ ಹಿಂಗೆ ಮಾಡ್ತೀರಾ ಅಂತ ತಿಳಿಸಿ. ಬಟ್ ನನಗೆ ಗೋಲ್ಡ್ ಅಂದ್ರೆ ಅಷ್ಟೊಂದು ಎಲ್ಲ ನಾನು ಜಾಸ್ತಿ ಇಷ್ಟಪಡಲ್ಲ, ಅಪರೂಪ. ಹಾಗೆ ಅಷ್ಟೊಂದು ಒಲವಿಲ್ಲ ಅಂತಲೇ ಹೇಳ್ಬೋದು. ಆದರೂ ನೋಡ್ತಿರ್ತೀವಿ ಅಲ್ವಾ, ಹೆಣ್ಮಕ್ಳು ಒಬ್ರಿಗೊಬ್ರು ನೋಡಿದಾಗ, ಮೀಟ್ ಆದಾಗ, ನಿಂದು ಯಾವ ರೀತಿ ಇದೆ ಕೊರಳಲ್ಲಿ ಚೈನು, ನಂದು ಈ ರೀತಿ ಇದೆ ಅಂತ ಒಬ್ರಿಗೊಬ್ರು ಮಾತಾಡ್ತಿರ್ತೀವಲ್ವ. ಹಾಗೆ ಭಾಗ್ಯ ಕೂಡ ನೋಡ್ತಾ ಇದ್ಲು ಚೈನು ಯಾವ ರೀತಿ ಇದೆ ಅಂತ. ಹಾಗೆ ಅವಳು ಕೂಡ ಇವತ್ತು ಬರ್ತಡೇಗೆ ಹಸ್ಬೆಂಡ್ ಗಿಫ್ಟ್ ಕೊಟ್ಟಿದ್ದು ಕೂಡ ತೋರಿಸ್ತೀನಿ ಅಂತ ಹೇಳಿದ್ಲು. ಬಟ್ ಕಾರ್ನಲ್ಲಿತ್ತು, ಹಾಗಾಗಿ ನೋಡೋಕ್ಕಾಗಲಿಲ್ಲ. ಬಟ್ ನಿಮಗೆ ಸ್ವಲ್ಪ ಇದು ವಿಡಿಯೋ ಲೆಂದಿ ಅನಿಸಿದ್ರು ಕೂಡ ನನಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್ ನಮ್ಮ ಅಕ್ಕಂಗೆ ಸಪೋರ್ಟ್ ಮಾಡಿ, ಹಾಗೆ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿರಿ ಎಲ್ಲ ಸೌಭಾಗ್ಯನ ಲಾಸ್ಟ್ ವಿಡಿಯೋದಾಗ, ಯಾವ ವಿಡಿಯೋದಾಗ ನೋಡಿರ್ತಾರೆ? ಹುಲಿಗಮ್ಮ ದೇವಸ್ಥಾನ ವೆಡ್ಡಿಂಗ್ ಆನಿವರ್ಸರಿಗೆಲ್ಲ ವಿಶ್ ಮಾಡಿದ್ರಲ್ಲ, ಥ್ಯಾಂಕ್ಸ್ ಹೇಳಿ. ಮತ್ತೆ ಒಂದು ಸಿಕ್ಕೇ ಇಲ್ಲ. ಎಲ್ಲರೂ ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ಬರ್ತಡೇ, ಇವತ್ತು ವಿಶ್ ಮಾಡ್ರಿ. ಏನಾರ ಯಾಕಿನ ಸೆಲೆಬ್ರೇಷನ್ ಇದ್ದಾಗ ಬಂದಿರ್ತಾಳ ಅವಳು. ಬಾಯ್ ಬಾಯ್ ಬಾಯ್. ಫ್ರೆಂಡ್ಸ್, ಭಾಗ್ಯ, ನಾವು, ಅಪ್ಪಾಜಿ, ಅಮ್ಮ, ತಮ್ಮ ಎಲ್ಲರೂ ಬಂದಾಗ ಅಗಡಿ ತೋಟಕ್ಕೆ ಹೋಗಿ ಎಂಜಾಯ್ ಮಾಡಿದ್ವಿ. ಸೆಕೆಂಡ್ ಪಾರ್ಟ್, ಫಸ್ಟ್ ಪಾರ್ಟ್ ಎರಡನ್ನೂ ಅಪ್ಲೋಡ್ ಆಗಿದೆ 8 months ಬ್ಯಾಕ್. ಒಂದು ಸಲ ಚೆಕ್ ಮಾಡಿ, ತುಂಬ ಎಂಜಾಯ್ ಮಾಡ್ತೀರಾ, ಖುಷಿ ಪಡ್ತೀರಾ. ಓಕೆನಾ? ಇವಾಗಂದರೆ 1 ಗಂಟೆ ಆಯಿತು. ಸೌಭಾಗ್ಯ ಮತ್ತು ಸಿದ್ದು ಅಣ್ಣ ಹೋದ್ಮೇಲೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆಗಲೇ ನಿಮಗೆ ತೋರಿಸ್ದಾಗೆ ನೋಡ್ಬೋದು, ಇದರಲ್ಲಿ ಹಾಕಿಟ್ಟಿದೆ ಎಷ್ಟೊಂದು ಚೆನ್ನಾಗಿ ಸೆಟ್ ಆಗಿದೆ ಅಂತ. ಇವಾಗ ನಾನು ಇದನ್ನು ಲಿಪ್ಸ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಎಷ್ಟೊಂದು ಚೆನ್ನಾಗಿ ರಿಸಲ್ಟ್ ಬರುತ್ತೆ. ತುಂಬಾ ಸಾಫ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ತುಂಬ ನ್ಯಾಚುರಲ್ ಆಗಿ ಫ್ರೆಂಡ್ಸ್, ನೀವು ಕೂಡ ನ್ಯಾಚುರಲ್ ಆಗಿ ಮನೆಯಲ್ಲೇ ಲಿಪ್ ಬಾಮ್ ಅಥವಾ ಲಿಪ್ ಕೇರನ್ನು ರೆಡಿ ಮಾಡ್ಕೊಳ್ಳಿ. ಆರ್ಗ್ಯಾನಿಕ್ ಆಗಿ ಮಾಡ್ಕೊಳ್ಬೋದು. ಆಗಲೇ ನಾನು ಹೇಳಿದಾಗೆ ವ್ಯಾಸ್ಲಿನ್ ಇಲ್ಲ ಅಂದರೆ ತುಪ್ಪ ಹಾಕಿ ತುಪ್ಪದಿಂದನೂ ಮಾಡ್ಬೋದು. ನನಗೆ ತುಪ್ಪ ಸ್ವಲ್ಪ ಈಟ್ ಅನಿಸುತ್ತೆ, ಹಾಗಾಗಿ ನಾನು ತುಪ್ಪ ಅವಾಯ್ಡ್ ಮಾಡಿದೆ. ವ್ಯಾಸ್ಲಿನಲ್ಲಿನೇ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ತುಪ್ಪದಲ್ಲಿ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಒಂದು ಸಣ್ಣ ಕ್ಲಿಪ್ಸ್ ತೋರಿಸ್ತೀನಿ. ನೈಟ್ ಈ ರೀತಿ ಇತ್ತು ಊಟ, ರೊಟ್ಟಿ ಮತ್ತು ಪಾಲಕ್ ದಾಲ್, ಆಮೇಲೆ ಸಲಾಡ್, ಆಮೇಲೆ ಅಕ್ಕರಿಕೆ ಸೊಪ್ಪು, ಈರುಳ್ಳಿ. ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು ಅಂತ ತಪ್ಪದೇ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ಇಲ್ಲಿಗೆ ಈ ವಿಡಿಯೋನು ಕೂಡ ಎಂಡ್ ಮಾಡ್ತೀನಿ. ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಯಾವ ಥರ ವಿಡಿಯೋಸ್ ಬೇಕು ಅನ್ನೋದು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಒಂದು ಹಳೆ ವಿಡಿಯೋಸ್ಗಳಿಂದ ಹಿಡಿದು ಇಲ್ಲಿ ಒಂದು ಕಮ್ಯುನಿಟಿ ಟ್ಯಾಬ್ ಹಾಕಿದ್ದೆ, ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ, ಅಲ್ಲಿ ನನಗೆ ಒಂದಿಷ್ಟು ಚಾಲೆಂಜ್ ವಿಡಿಯೋ ಮಾಡಿ ಅಂತ
ಹೇಳಿದ್ದೀರಾ ಕೂಡ ಹಳೆ ವೀಡಿಯೋಸ್ಗಳಲ್ಲಿ. ಇತ್ತೀಚೆಗೆ ನಾನು ಒಂದು ಕಮ್ಯುನಿಟಿ ಪೋಸ್ಟಲ್ಲಿ ಯಾವುದಾದ್ರೂ ಚಾಲೆಂಜ್ ವಿಡಿಯೋ ಮಾಡಬೇಕಂತ ಮಾಡಿದ್ದೀನಿ, ಯಾವುದು ಇಷ್ಟ ಇದೆ ಹಾಕಿ ಕಮೆಂಟ್ ಬಾಕ್ಸಲ್ಲಿ ಅಂತ ಹೇಳಿದ್ದೆ. ಒಂದು ಸ್ವಲ್ಪ ಜನ ಹಾಕಿದ್ದೀರಾ. ಆ ವಿಡಿಯೋ ಕೂಡ ಮಾಡ್ತೀನಿ, ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗ್ತೀನಿ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಒಂದಿಗೆ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಸೊ ಥ್ಯಾಂಕ್ ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.